ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದ್ದು, ವಾರಕ್ಕೆ 30-40 ಜನರು ಸೋಂಕಿತರು ಮೃತಪಡುತ್ತಿದ್ದಾರೆ. ಆದ್ದರಿಂದ ಜಿಲ್ಲೆಯಲ್ಲಿ ಕೋವಿಡ್ಗೆ ತುತ್ತಾಗಿ ಮೃತಪಟ್ಟವರ ಸಂಖ್ಯೆ ಹಾಗೂ 1 ಲಕ್ಷ ರು ಪರಿಹಾರ ಪಡೆಯಲು ಅರ್ಹರು ಎಂಬುದರ ಬಗ್ಗೆ ಜಿಲ್ಲಾಧಿಕಾರಿಯವರು ನಾಳೆಯೊಳಗೆ ನಿರ್ದಿಷ್ಟ ಉತ್ತರ ನೀಡಲಿ ಎಂದು ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ಐವನ್ ಡಿಸೋಜಾ ಆಗ್ರಹಿಸಿದರು. ವೀಕೆಂಡ್ ಕರ್ಫ್ಯೂ ಹಾಕುವಂತಹ ಸಾಧ್ಯತೆ ಇದೆ. ಕೋವಿಡ್ ಸಂಖ್ಯೆ ದಿವಸ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಾರಕ್ಕೆ ಸುಮಾರು 40ರಿಂದ 50 ಮಂದಿ ಸಾವನ್ನಪ್ತಾರೆ ನಮ್ಮ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಪಾಸಿಟಿವಿಟಿ ಇರತಕ್ಕಂಥ ಜಿಲ್ಲೆ ಆಗಿದೆ. ಅದೇ ರೀತಿ ಬೆಂಗಳೂರಿನ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟ ಹಾಗೆ ನಾವೇನಾದರೂ ಲೆಕ್ಕ ಹಾಕಿದ್ರೆ ನಮ್ಮ ಜಿಲ್ಲೆ ಹೈಯೆಸ್ಟ್ ಇದೆ. ಸಾವಿನ ಸಂಖ್ಯೆಯಲ್ಲಿಯೂ ನಾವು ಮುಂದಿದ್ದೇವೆ, ಪಾಸಿಟಿವಿಟಿ ಸಂಖ್ಯೆಯಲ್ಲಿಯೂ ನಾವು ಮುಂದಿದ್ದೇವೆ. ಕಾರಣಗಳನ್ನು ಕೇಳಿದಾಗ ರಾಜ್ಯ ಸರ್ಕಾರ ಹೇಳ್ತಾ ಉಂಟು, ಕೇರಳದ ಗಡಿ ಭಾಗ ನಮ್ಮ ಜಿಲ್ಲೆ ಆಗಿರುವುದರಿಂದ ಕೇರಳದಿಂದ ಇಲ್ಲಿ ಬರುವವರ ಸಂಖ್ಯೆ ತುಂಬಾ ಪಾಸಿಟಿವ್ ಇರುವುದರಿಂದ ಅವರಲ್ಲಿ ನಮಗೆ ಕೂಡ ಹರಡ್ತದೆ ಅಂತ ಹೇಳ್ತಾರೆ. ಕೇರಳದಲ್ಲಿ ದಿವಸಕ್ಕೆ 20,000 ಪಾಸಿಟಿವ್ ಸಂಖ್ಯೆ ಆಗ್ತಾ ಇದೆ. ನಿನ್ನೆಷ್ಟೇ ಒಬ್ಬ 16 ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ. ಸಂತ ಎಲೋಸಿಯಸ್ ಕಾಲೇಜಿನ ವಿದ್ಯಾರ್ಥಿ. ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1,10,000 ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ, ಇನ್ಕ್ಲೂಡಿಂಗ್ ಜನರಲ್ ಕೋರ್ಸ್, ಪ್ಯಾರಾಮೆಡಿಕಲ್ ಕೋರ್ಸ್, ಮೆಡಿಕಲ್ ಕೋರ್ಸ್, ಇಂಜಿನಿಯರಿಂಗ್ ಕೋರ್ಸ್. ಆ 1,10,000 ವಿದ್ಯಾರ್ಥಿಗಳ ಪೈಕಿ ಸರ್ಕಾರ ಇವತ್ತು ಕಡ್ಡಾಯವಾಗಿ ಅವರಿಗೆ ವ್ಯಾಕ್ಸಿನೇಷನ್ ಹಾಕಬೇಕು, ಹಾಕದೇ ಇದ್ದವರು ಕಾಲೇಜಿನ ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿ ಉಪಕುಲಪತಿಯವರು ಆದೇಶ ಮಾಡಿದ್ದಾರೆ. ನಾನು ಇವತ್ತು ಬೆಳಿಗ್ಗೆ DHO ಭೇಟಿ ಮಾಡಿ ಕೇಳಿದಾಗ ಅವರು ಹೇಳ್ತಾರೆ, ನಾವು ಈವರೆಗೆ ನಮ್ಮ ಜಿಲ್ಲೆಯಲ್ಲಿ ಬರೀ 63,000 ಮಂದಿಗೆ ಲಸಿಕೆಯನ್ನು ಫಸ್ಟ್ ಡೋಸ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಈಗ 63,000 ಮಂದಿಗೆ ಫಸ್ಟ್ ಡೋಸ್ ಲಸಿಕೆ ಕೊಟ್ಟರೆ ಉಳಿದ 53,000 ಮಂದಿ ವಿದ್ಯಾರ್ಥಿಗಳಿಗೆ ಅವರ ರಕ್ಷಣೆ ಏನು? ಅವರಿಗೆ ರಕ್ಷಣೆಗೆ ಬರುವವರು ಯಾರು? ನಿಮ್ಮ ಹತ್ರ ವ್ಯಾಕ್ಸಿನೇಷನ್ ಕೊರತೆ ಇಲ್ಲ ಹೇಳ್ತೀವಿ, ಎಲ್ಲರಿಗೂ ಲಸಿಕೆ, ಉಚಿತ ಲಸಿಕೆ ಅಂತ ಬೋರ್ಡ್ ಹಾಕಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 15 ಲಕ್ಷ ಮಂದಿ ಪಾಪ್ಯುಲೇಷನ್ ಇದೆ. ಅದರಲ್ಲಿ ನೀವು ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಕೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಅವ್ರದ್ದು ಲೆಕ್ಕ ಇಲ್ಲ. ನಾವು 50% ಅಷ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ. ಈಗ ಕಳೆದ 6 ತಿಂಗಳಿಂದ ರೈಟ್ ಫ್ರಮ್ ಡಿಸೆಂಬರ್ ಈವರೆಗೆ ಲಸಿಕೆ ಅವರು ಕಂಡುಹಿಡಿದ ಮೇಲೆ ಈಗ 4 ತಿಂಗಳಾಯಿತು. ಈ 4 ತಿಂಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಯು ಆರ್ ನಾಟ್ ಇವನ್ ಕಂಪ್ಲೀಟೆಡ್ 25%. 25% ಜನರಿಗೂ ಉಚಿತ ಲಸಿಕೆ ಇದುವರೆಗೆ ಮುಟ್ಟಿಲ್ಲ. ಇಂದಿನ ದಿನಕ್ಕೂ ನಿನ್ನೆ ಲಸಿಕೆ ಶಿಬಿರಗಳೇ ಇರಲಿಲ್ಲ. ಇವತ್ತು 60,000 ಲಸಿಕೆ ಬರ್ತದೆ ಅಂತ ಏನೋ ಹೇಳಿದಾಗೆ ಆಯ್ತು. ನಾನು ಪತ್ರಿಕೆಯಲ್ಲಿ ನೋಡಿದೆ, ನಾಟ್ ಇವನ್ 1,000, 1,000 ಲಸಿಕೆ ಇಲ್ಲ. ನೀವು ಆಗದಿದ್ರೆ ನೀವು ಆಗುದಿಲ್ಲ ಹೇಳಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಅನ್ನು ವಸೂಲಿ ಮಾಡ್ತೀರಿ. ನನಗೆ ಗೊತ್ತಿದ್ದ ಪ್ರಕಾರ ಕೋವಿಡ್ ಸಂದರ್ಭದಲ್ಲಿಯೂ ಅತ್ಯಂತ ಹೆಚ್ಚು GST ಭಾರತ ದೇಶದಲ್ಲಿ ಕಲೆಕ್ಷನ್ ಆಗಿದೆ. ಒಟ್ಟಿಗೆ ದುಡ್ಡು ಮೀಸಲಿಟ್ಟದ್ದು 35 lakhs crores, 35 ಲಕ್ಷ ಕೋಟಿ ವ್ಯಾಕ್ಸಿನೇಷನ್ಗೆ ಇಟ್ಟದ ಬಜೆಟ್. 35 lakhs crores ಅಲ್ಲಿ ನೀವು ಎಷ್ಟು ಎಲ್ಲಿ ಇಟ್ಟಿದ್ದೀರಿ? ಆ ದುಡ್ಡು ಇಲ್ಲಿ ಹಾಕಿದ್ದೀರಿ. ಪ್ರೈವೇಟ್ ಅವರಿಗೆ ಬೇಕಾದಷ್ಟು ಲಸಿಕೆ ಸಿಗ್ತದೆ. ಅವರಲ್ಲಿ ಈಗ ಹೋದ್ರು 800 ರೂಪಾಯಿ ಕೊಟ್ಟರೆ ಲಸಿಕೆ ಉಂಟು. ಸರ್ಕಾರದ ಹತ್ರ ಲಸಿಕೆ ಇಲ್ಲ. ಏನ್ ಕಾರಣ? ತನಿಖೆ ಮಾಡಿ ಅಂದ್ರೆ ನಾವು ಎಲ್ಲೋ ಕೊಟ್ಟಿದ್ದೇವೆ, ಎಲ್ಲರಿಗೂ ಕೊಟ್ಟಿದ್ದೇವೆ ಅಂತ ಮಾತಾಡ್ತಾರೆ.
ಮೂರನೇ ಅಲೆ ಈ ಮಟ್ಟಕ್ಕೆ ಬರಲಿಕ್ಕೆ ಲಸಿಕೆ ನೀಡಲು ಸರ್ಕಾರ ವಿಫಲ ಆಗಿದ್ದೇ ಕಾರಣ ಅಂತ ನಾವು ಹೇಳಲಿಕ್ಕೆ ಬಯಸ್ತೇವೆ. ಕೋವಿಡ್ ಹೆಲ್ಪ್ಲೈನ್ ಇಂದ ನಾವು ಇವತ್ತು ಸಭೆ ಮಾಡಿದ್ದೇವೆ. ಜಿಲ್ಲಾಧ್ಯಕ್ಷರು ಭಾಗಿಗಳಾಗಿದ್ರು. ನಮ್ಮ ತೀರ್ಮಾನ ಸ್ಪಷ್ಟವಾಗಿದೆ. ಈ ಲಸಿಕೆ ನೀಡಲು ರಾಜ್ಯ ಸರ್ಕಾರ ವಿಫಲ ಆಗಿದ್ದೇ ಮೂರನೇ ಹಂತದ ಪ್ರಾರಂಭಕ್ಕೆ ಕಾರಣ, ಅತ್ಯಧಿಕ ಸಾವುಗಳಾಗಲು ಕಾರಣ. ಯಾರು ಲಸಿಕೆ ಪಡೆಯುತ್ತಾರೆ ಅವರಲ್ಲಿ 98% ಸಾವು ಅಪ್ಪುವಂಥದ್ದು ಸಾಧ್ಯ ಇಲ್ಲ ಅಂತ ಸಂಶೋಧನೆ ಹೇಳಿದೆ. ಆದರೆ ಸತ್ತವರೆಲ್ಲ ಲಸಿಕೆ ಪಡೆಯಲು ಸತ್ತಿದ್ದಾರಲ್ವಾ? ಮತ್ತೆ ಇನ್ನೊಂದು ನನ್ನ ಮನಸ್ಸಿಗೆ ಇನ್ನೂ ಅದು ಪ್ರಶ್ನಾರ್ಥಕ ಚಿಹ್ನೆ ಇದೆ. ಈಗ ದಿವಸಕ್ಕೆ 8 ಜನ, 10 ಜನ, 15 ಜನ, 20 ಜನ ಸಾಯ್ತಾರೆ ನಮ್ಮ ಜಿಲ್ಲೆ ಒಳಗಡೆ. ಜಿಲ್ಲಾಧಿಕಾರಿಗಳು, ಉಸ್ತುವಾರಿ ಮಂತ್ರಿಗಳು ಈಗ ಇಲ್ಲ, ಸರ್ಕಾರ ಜೀವ ಇಲ್ಲ, ಒಬ್ಬರೇ ಇರೋದು. ಸರ್ಕಾರ ಉತ್ತರ ಕೊಡಬೇಕು. ಈ ಸತ್ತವರಲ್ಲಿ ವಾರಕ್ಕೆ 40ರಿಂದ 50 ಜನ ಈ ಜಿಲ್ಲೆಯಲ್ಲಿ ಸಾಯ್ತಾರಲ್ಲ, ಅವರೆಲ್ಲರೂ ಲಸಿಕೆ ಪಡೆದವರ ಅಂತ ಸರ್ಕಾರ ಉತ್ತರ ಕೊಡ್ಬೇಕು. ಒಂದು ಸರ್ವೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಅದಕ್ಕೆ ರೆಸ್ಪಾನ್ಸಿಬಲ್. ಈ ಸತ್ತವರು 40ರಿಂದ 50 ಮಂದಿ ಲಸಿಕೆ ಪಡೆದವರ, ಲಸಿಕೆ ಪಡೆಯದವರ ಸ್ಪಷ್ಟವಾದಂತಹ ಉತ್ತರ ಕೊಡಬೇಕು. ಮತ್ತೆ ಸರ್ಕಾರ ಸತ್ತವರಿಗೆ 1 ಲಕ್ಷ ಕೊಡ್ತೇನೆ ಹೇಳಿದ್ರು. ಇವತ್ತಿನ ದಿನಕ್ಕೂ ನಾನು ತಹಸೀಲ್ದಾರ್ ಹತ್ರ ಮಾತಾಡಿದೆ ಒಂದು 10 ನಿಮಿಷದ ಹಿಂದೆ. ಈಗಿನವರೆಗೂ 1 ಲಕ್ಷ ಕೊಡುವಂತಹದ್ರ ಬಗ್ಗೆ ಏನು ನಿರ್ದೇಶನ ರಾಜ್ಯ ಸರ್ಕಾರದಿಂದ ತಹಸೀಲ್ದಾರ್ಗಳಿಗೆ, ಡಿಸಿಗಳಿಗೆ ಬರಲಿಲ್ಲ. ಎಷ್ಟು ಜನ ಸತ್ತಿದ್ದಾರೆ ಅಂತ ಆಡಿಟ್ ಮಾಡಿದ್ದೀರಾ ಕೇಳಿದೆ. ಅದಕ್ಕೂ ಅವರಲ್ಲಿ ಉತ್ತರ ಇಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ತುತ್ತಾಗಿ ಸತ್ತವರ ಸಂಖ್ಯೆ ಎಷ್ಟು ಅಂತ ನಾನು ಪ್ರಶ್ನೆ ಕೇಳುವ ಹಕ್ಕು ನನಗಿದೆ. ನಾನು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಎವ್ರಿ ಡೇ ನಿಮ್ಮದ ಲೆಕ್ಕ ಇದೆ, ನಿಮ್ಗೆ ಉತ್ತರ ಕೊಡಿ ಏನು? ನಾನು ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೇನೆ. ನೀವು ನಾಳೆ ಒಳಗಡೆ ಜಿಲ್ಲೆಯಲ್ಲಿ ಕೋವಿಡ್ ಅಲ್ಲಿ ಸತ್ತವರ ಸಂಖ್ಯೆ ಎಷ್ಟು ಮತ್ತು ಎಷ್ಟು ಜನರು ಸರ್ಕಾರದಿಂದ 1 ಲಕ್ಷ ರೂಪಾಯಿ ಪಡೆಯಲು ಅರ್ಹರು, ಇದರ ಬಗ್ಗೆ ಉತ್ತರ ನಿರ್ದಿಷ್ಟವಾಗಿ ಕೊಡಬೇಕು. ಕೊಡ್ಲಿಲ್ಲದಿದ್ರೆ ಇದರ ಬಗ್ಗೆ ಜನ ಸಂಶಯ ಪಡುವಂತಾಗ್ತದೆ. ಇದರಲ್ಲಿ ಗೋಲ್ಮಾಲ್ ಮಾಡಿದ್ದೀರಿ ಅಂತ ನಾವು ಹೇಳ್ಬೇಕಾಗತ್ತೆ. ಇದರಲ್ಲಿ ಜಿಲ್ಲಾಧಿಕಾರಿಗಳು ಭಾಗಿ ಅಂತ ಹೇಳ್ಬೇಕಾಗತ್ತೆ. ಜಿಲ್ಲಾಡಳಿತದ ವೈಫಲ್ಯದಿಂದಲೇ ಸಾವುಗಳಾಗ್ತದೆ ಅಂತ ಹೇಳ್ಬೇಕಾಗತ್ತೆ. ನಾವು ಕೋರ್ಟಿನ ಮೆಟ್ಟಲನ್ನ ಹತ್ತಬೇಕಾಗತ್ತೆ. ಇದೊಂದು ಗಂಭೀರವಾದ ಪ್ರಶ್ನೆ. ಯಾಕೆ ನೀವು ಹೇಳ್ತಾ ಇಲ್ಲ? ಎವ್ರಿಡೇ ವಾರಕ್ಕೆ 40ರಿಂದ 50 ಮಂದಿ ಸತ್ತಾಗ ಅವರು ಎಷ್ಟು ಜನ ಅರ್ಹರು, ಎಷ್ಟು ಜನ ಅನರ್ಹರು, ಕಾಂಪೋಸಿಷನ್ ಪಡೆಯಲು ಮತ್ತೆ ಹೇಗೆ ಸತ್ತರು ಅಂತ ಹೇಳುವ ಶಕ್ತಿ, ಧೈರ್ಯ ನಿಮ್ಗೆ ಇಲ್ದಿದ್ರೆ ಎಲ್ಲಿಯೋ ಒಂದು ಕಡೆ ಮುಚ್ಚಿಕೊಳ್ತೀರಿ, ನುಣುಚಿಕೊಳ್ತಾ ಇದ್ದೀರಿ ಜವಾಬ್ದಾರಿಯಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು ಸರ್ಕಾರಕ್ಕೆ ಲಸಿಕೆ ಪೂರೈಕೆ ಮಾಡಲಿಕ್ಕೆ ಅಸಾಧ್ಯವಾದರೆ ನಮ್ದು ಸಲಹೆ ಇದೆ. ನೀವು ದಾನಿಗಳ ಹತ್ರ ದುಡ್ಡು ಕೇಳಿ, ನಾವು ಸಹಾಯ ಮಾಡ್ತೀವಿ. If the government is understand that they are free to supply vaccination to the poor among the poorest, ನೀವು ದಾನಿಗಳ ಹತ್ರ ದಾನ ಎತ್ತಿ ಅದನ್ನು ಕೊಡಿ ಅಂತ ನಾವು ಸಲಹೆ ಮಾಡ್ತೀವಿ. ನಮ್ಗೆ ಗೊತ್ತಿದೆ ನಿಮ್ಮ ಫೇಲ್ಯೂರ್. ಸಾರ್ವಜನಿಕರಿಂದ ದಾನ ಎತ್ತಿ ಕೋವಿಡ್ಗೆ ಬೇಕಾದಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯ 15 ಲಕ್ಷ ಜನರಿಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡ್ಲಿಕ್ಕೆ ಎಷ್ಟು ದುಡ್ಡು ಬೇಕೋ ಆ ದುಡ್ಡನ್ನು ನಾವು ಸಂಗ್ರಹ ಮಾಡಲಿಕ್ಕೆ ಮುಂದೆ ಬರ್ತೀವಿ. ನಾವು ಬೇಡಿ ಕೊಡ್ತೇವೆ.
ಆ ಮೂಲಕ ಎಲ್ಲರಿಗೂ ಫ್ರೀ ಕೊಡಿ. ಆಶಾ ಕಾರ್ಯಕರ್ತರ ಮುಖಾಂತರ ಎಲ್ಲರ ಮನೆ ಮನೆ ಕಳಿಸಿಕೊಡಿ. ಅದಕ್ಕೆ ನಮ್ಮ ಕೋವಿಡ್ ಹೆಲ್ಪ್ ಲೈನ್ ವಿ ವಿಲ್ ಹೆಲ್ಪ್ ಯು, ನಾವು ಸಂಗ್ರಹ ಮಾಡಿಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಯಾರು ಲಸಿಕೆಗೆ ಅಂತ ಬರ್ತಾನೆ ಅವನಿಗೆ ಹಿಂದೆ ಕಳಿಸ್ಬೋದು. ಯಾರು ಲಸಿಕೆಗೆ ಫಸ್ಟ್ ಡೋಸ್ಗೆ ಕೋವಿಶೀಲ್ಡ್ಗೆ 84 ಡೇಸ್ ಆದ ಮೇಲೆ ಬರ್ತಾನೆ, ಕೋವ್ಯಾಕ್ಸಿನ್ಗೆ 25 ಡೇಸ್ ಆದ ಮೇಲೆ ಬರ್ತಾನೆ, ಅವರನ್ನು ಹಿಂದಕ್ಕೆ ಕಳಿಸಲಿಕ್ಕೆ ಕೂಡುದು. ಹೆಲ್ಪ್ ಲೈನ್ ವತಿಯಿಂದ ನಾವು ಕಂಟಿನ್ಯೂಸ್ ಆಗಿ ಇವತ್ತಿನ ಮತ್ತೆ ಸಭೆಗಳನ್ನು ಕರೆಯಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಎಲ್ಲ ಹೆಲ್ಪ್ ಲೈನ್ ಕಾರ್ಯಕರ್ತರು ವ್ಯಾಕ್ಸಿನೇಷನ್ ಕೊಡುವಲ್ಲಿ, NRIಗಳಿಗೆ ವ್ಯಾಕ್ಸಿನೇಷನ್ ಕೊಡುವಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕೊಡುವಲ್ಲಿ, ಇದರಲ್ಲಿ ಸಿಕ್ಕಾಪಟ್ಟೆ ರಾಜಕಾರಣ ಮಾಡ್ತಿದ್ದಾರೆ ಬಿಜೆಪಿ ಅವರು, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ನಾವು ವ್ಯಾಕ್ಸಿನೇಷನ್ ಸೆಂಟರ್ಗೆ ಹೋಗ್ಬೇಕಾದ್ರೆ 50% ಆನ್ಲೈನ್, 50% ವಾಕಿನ್ ಅಂತ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಆ ವಾಕಿನ್ಗೆ ಕೊಡ್ತಕ್ಕಂಥ ಕೂಪನ್ಗಳು ಬಿಜೆಪಿ ಮತ್ತು ಬಿಜೆಪಿ ಕಾರ್ಪೊರೇಟ್ಗಳು ಅಥವಾ ಬಿಜೆಪಿ ಕಾರ್ಯಕರ್ತರಲ್ಲಿ ಇದೆ. ಅದು ವಾಕಿನ್ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ, ನೀವು ಇದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ಳದೇ ಇದ್ರೆ, ಇದರಲ್ಲಿ ನಿರ್ಲಕ್ಷ್ಯ ಮಾಡಿದ್ದೆ ಆದರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಆಶಾ ಕಾರ್ಯಕರ್ತರಿದ್ದಾರೆ, ಅಲ್ಲಿ ಸಾಕಷ್ಟು ಜನರು ಇದ್ದಾರೆ ಅಧಿಕಾರಿಗಳು. ಅವರ ಮೂಲಕ ವಾಕಿನಿಗೆ ಯಾರು ನಡ್ಕೊಂಡು ಬರ್ತಾನೋ ತನ್ನಷ್ಟಕ್ಕೆ ತಾನು ಅವನಿಗೆ ಕೊಡುವಂತ ಆಗ್ಬೇಕು ಹೊರತು ಬಿಜೆಪಿ ಕಾರ್ಯಕರ್ತರು ಮನೆಗೆ ಫೋನ್ ಮಾಡಿ ನಿಮ್ಗೆ ರೆಡಿ ಉಂಟು 3 ಗಂಟೆ ಬನ್ನಿ, ನಿಮ್ಗೆ ರೆಡಿ ಉಂಟು 4 ಗಂಟೆ ಬನ್ನಿ ಅಂತ ಹೇಳುವ ಮಂತ್ರಕ್ಕೆ ಮತ್ತು ನೀವು ಆಸ್ಪತ್ರೆ ಕೊಟ್ರೆ ಇದು ಜನ ವಿರೋಧಿ ನೀತಿ ಆಗ್ತದೆ, ವಂಚನೆ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಹಾಗಾಗಿ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಮತ್ತು ಇದರ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಂಡು ಎಲ್ಲರಿಗೂ ಯಾರ್ಯಾರು ಬರ್ತಾರೆ ಅವರಿಗೆ ಕೊಡಬೇಕು. ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾರನ್ನೂ ಹಿಂದಕ್ಕೆ ಕಳಿಸದೆ ಲಸಿಕೆ ಕೊಡಬೇಕು. ಒಂದು ವೇಳೆ ನಿಮ್ಗೆ ಕೊಡ್ಲಿಕ್ಕೆ ಅಸಾಧ್ಯ ಆದರೆ ನಾವು ಸಾರ್ವಜನಿಕವಾಗಿ ದುಡ್ಡು ಉಂಟು ಮಾಡಿ ಆ ಲಸಿಕೆಯನ್ನ ತೆಗೆದುಕೊಳ್ಳಲಿಕ್ಕೆ ದುಡ್ಡು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಪ್ರತಿಯೊಬ್ಬರಿಗೂ ಲಸಿಕೆಯನ್ನ ಇಮ್ಮಿಡಿಯೇಟ್ ಆಗಿ ಕೊಡಬೇಕು. ವಿದ್ಯಾರ್ಥಿಗಳಿಗೆ 53,000 ಮಂದಿ ವಿದ್ಯಾರ್ಥಿಗಳಿಗೆ ಬಾಕಿ ಇದೆ, ಅದನ್ನು ಕೊಡಬೇಕು. ಸಂಘ ಸಂಸ್ಥೆಗಳು, ಕಾರ್ಮಿಕರು ಇದೆಲ್ಲ ಕೊಡುವಂತದ್ದು ಹಿಂದೆ. ಲಸಿಕೆ ನಿಮ್ಮ ಹತ್ರ ಸಾಕಷ್ಟು ಇದ್ರೆ ನೀವು ಯಾಕೆ ಇನ್ನೂ ಕ್ಯಾಂಪ್ಗಳನ್ನು ಮಾಡ್ತೀರಿ? ಇನ್ನು ಕಾರ್ಮಿಕರಿಗೆ, LIC ಅವರಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ, ಬ್ಯಾಂಕಿನವರಿಗೆ ಅಂತ ಸಪರೇಟ್ ಮಾಡ್ತೀರಿ. ಯಾರು ಬರ್ತಾರೆ ಅವ್ರಿಗೆ ಕೊಡಿ, ಎಲ್ರಿಗೂ ಕೊಡಿ. ನೀವೇಕೆ ಕ್ಯಾಂಪ್ ಮಾಡುದು? ಸರ್ಕಾರದ ಅದು ಕೆಲಸನ? ಎಲ್ಲರಿಗೂ ಆಶಾ ಕಾರ್ಯಕರ್ತರ ಮುಖಾಂತರ ಮನೆ ಮನೆ ಕಳಿಸಿಕೊಡಿ. ಯಾಕೆ ನೋಂದಣಿ ಬೇಕು? ಆರೋಗ್ಯ ಕೇಂದ್ರದಲ್ಲಿ ಅದೇ ಆರೋಗ್ಯ ಕೇಂದ್ರಗಳಲ್ಲಿ ನಿಮ್ಮತ್ರ ಇಲ್ಲ. ಖಾಸಗಿಯಲ್ಲಿ 10,000 ಲಸಿಕೆ ದಿವಸಕ್ಕೆ ಮಾರಾಟ, ಇವರ ಹತ್ರ 500 ಉಚಿತ. ಇದು ಉಚಿತ ಲಸಿಕೆ, ಉಚಿತ, ಎಲ್ಲರಿಗೂ ಉಚಿತನಾ? ಬರೀ ಬೋರ್ಡಲ್ಲಿ ಹಾಕಿದ್ರೆ ಸಾಕ? ಆ ಬೋರ್ಡನ್ನೆಲ್ಲ ತೆಗೀರಿ, ಇಲ್ಲಿ ಸೆಗಣಿ ಹಚ್ತೇವೆ ನಾವೀಗ. ನೀವು ಕೊಡದೇ ಇದ್ರೆ ಆ ಬೋರ್ಡ್ ಉಂಟಲ್ಲ ಅದು ಸೆಗಣಿ ಆಗ್ತದೆ. ಅಷ್ಟು ಸರಕ್ಕೆ ನಮ್ಮ ದುಡ್ಡನ್ನು ನಮ್ಗೆ ಲೂಟಿ ಹೊಡೆಯುತ್ತಾರೆ. ಪೆಟ್ರೋಲ್ ಡೀಸೆಲ್ ಅಲ್ಲಿ ದುಡ್ಡು ಲೂಟಿ, ಪೆಟ್ರೋಲ್ ಡೀಸೆಲ್ ನಲ್ಲಿ ಲೂಟಿ ಹೊಡೆದ ದುಡ್ಡಲ್ಲಿ ಆದ್ರೂ ಕೊಡಿ. GST CST ಕಲೆಕ್ಷನ್ ಮಾಡ್ತಿರಲ್ಲ ಅದರಲ್ಲಿ ಕೊಡಿ. ಎಲ್ಲಿಗಿದೆ, ಎಲ್ಲಿ ಹೋಗಿದೆ ಆ ದುಡ್ಡು? ಬಡವರಿಗೆ ಕೊಡದಂತ ಲೈಫ್ ಸೇವಿಂಗ್ ಡ್ರಗ್ಸ್ ಕೊಡದಂತ ದುಡ್ಡು ನಿಮ್ಗೆ ಹಾಕ್ರಿ. ಹಾಗಾಗಿ ಸರ್ಕಾರ ಹೀಗಾಗ್ತಾ ಇದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು. ಅದು ಕಾನೂನಲ್ಲಿ ಇಲ್ಲ, ಪ್ರಕೃತಿ ವಿಕೋಪದಿಂದ ಆಗಿರ್ತಕ್ಕಂಥ. ಎಲ್ಲರಿಗೂ ಕೊಡಿ. ಅದರಲ್ಲಿ APL BPL ಅಂತ ಯಾಕೆ ಮಾಡ್ತೀರಿ? ಎಲ್ಲರಿಗೂ 5 ಲಕ್ಷ ಕೊಡಿ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು ನೀವು ದುಡ್ಡಿಲ್ಲ ಅಂತ ಹೇಳ್ತೀರಿ. ಇಷ್ಟು ದುಡ್ಡು ಕಲೆಕ್ಷನ್ ಮಾಡಿದ್ರೆ ಎಲ್ಲಿ ಹಾಕಿದ್ರಿ? ಅಭಿವೃದ್ಧಿ ಕೆಲಸಗಳು ಇಲ್ಲ.
6 ತಿಂಗಳಲ್ಲಿ ಬಿದ್ದು ಹೋಗ್ತದೆ ಅಂತ ಹೇಳಿದ್ದೇನೆ. ನಾವಲ್ಲಿ ಬಿಜೆಪಿ ಒಂದು 6 ತಿಂಗಳು ಮಾತ್ರ ಸ್ಟಾಪ್ ಗ್ಯಾಪ್ ಅಂತ. 6 ತಿಂಗಳು ನನ್ನ ಲೆಕ್ಕ ಪ್ರಕಾರ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಆದ್ರೆ ಅದನ್ನ ನೀವು ಸೋತರೆ ಸರ್ಕಾರ ರಾಜೀನಾಮೆ ಕೊಡ್ಬೇಕಾಗುತ್ತೆ. ಹಾಗಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡಿಲ್ಲ, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಲಿಲ್ಲ. ಅದು ಸಿಂಬಲ್ ಮೇಲೆ ನಡೆಯುವಂತ ಚುನಾವಣೆ. ಮತ್ತೆ ಈಗ ಹೆದರಿಕೆ ಶುರುವಾಗಿ ದೇವೇಗೌಡರ ಹತ್ರ ಹೋಗಿದೆ, ನೀವು ಸಹಾಯ ಮಾಡ್ಬೇಕು ಬಿದ್ದರೆ ಅಂತ. ಇವರ ಪರಿಸ್ಥಿತಿ ಇಲ್ಲಿವರೆಗೆ ನೋಡಿ ಈ ರಾಜ್ಯದ. ಅವ್ರು ಹೇಳಿದ್ದಾರೆ ನೀವು ಬಿದ್ದರೆ ತಾನಿದ್ದೇನೆ ಅಂತ. ಅವ್ರು ಯಾರು ಬಿದ್ದಾಗ ಅಂತ ಕಾಯುವ ಮತ್ತೆ ಬಿದ್ದಾಗ ಇವರು ಸೇರುವ. ಈಗ ಬಿದ್ದವರಲ್ಲಿ ಬಿದ್ದ ಗುಡ್ಡೆ ಇವರು ಹೋಗುವರು, ಬಿದ್ದ ಗುಡ್ಡೆ ನಾವಿದ್ದೇವೆ ಅಂತ. ದೇವೇಗೌಡರಿಗೆ ಒಂದು ಚಾನ್ಸ್ ಆಯ್ತು ಮತ್ತೆ. ಹಾಗಾದ್ರೆ ಬೀಳುವುದು ಖಚಿತ ಅಂತ ಆಯ್ತಲ್ಲ. ಇಲ್ಲಿ ದೇವೇಗೌಡರು ಸುಲಭದಲ್ಲಿ ಹೇಳೋದಿಲ್ಲ.